ಹತ್ತಿ ಕಂಕಣ ಉತ್ಪತ್ತಿ ಆಯ್ತು. ಹೌದೌದಲ್ಲ. ಸುಮಲಾದೇವಿ ಹೊಟ್ಟೆಲೆ 21 ಮಂದಿ ಹೆಣ್ಣು ಮಕ್ಕಳು 21 ಮಂದಿ ಗಂಡು ಮಕ್ಕಳು ಹುಟ್ಟಿ ಬಂದ್ರು. ಇಲ್ಲಿ ಉಣ್ಣಿ ಕಂಕಣ ಉತ್ಪತ್ತಿ ಆಯ್ತು. ಬಾಗಿ ಬಂಕಾಪುರ ಸೀಮೆ ಒಳಗೆ ಇವ್ರ ಮದುವೆ ಆಯ್ತು. ಹೌದಲ್ಲ. ಆ 84 ಮಂದಿ ಮಕ್ಕಳೊಳಗ ನಡುವಿನವ ದೇವರಾಜನಿಂದ ದೇವರಾಜನ ಹೊಟ್ಟಿಲೆ ದುಪ್ಪಕರಾಯ, ದೀಪಕರಾಯ, ಆಲಕರಾಯ, ಪಾಲಕರಾಯ, ಆಣಕರಾಯ, ಚಾಣಕರಾಯ, ಸೈರಿಕ ಬಂಬುರಾಯ, ಕರಿಗೌಡ, ಕ್ಯಾಂಚಗೌಡ, ಸೋಮರಾಯ, ತುಕಾಪರಾಯ. ಮುಂದಿನ ಎಲ್ಲಾನೇ ನೀನೇ ಹೇಳಿಬಿಡುತ್ತೀನಿ ನಾನು, ಹಂಗೇನಿಲ್ಲ. ಆ ಸೈರಿಕ ಬೊಮ್ಮರಾಯ, ಕರಿಗೌಡ, ಕೆಂಚಗೌಡ, ಸೋಮರಾಯ, ತುಕ್ಕಪ್ರಾಯ ಅವರು ಹೊಟ್ಟಿಲೆ ಜಕರಾಯ, ಮಾಳಿಂಗರಾಯ. ಹಬ್ಬ ಹಾಕಿರ್ತಕ್ಕಂತ ಟೈಮ್ ಅದೊಳಗ ಆ ಏನಪ್ಪಾ ಅಂತಂದ್ರ ಬಂಗಾಲಿ ಜೇಡಿ ಕೋರ ಜನರಿಗೆ ಕರ್ಸದ ಅಂಗಳ ತುಂಬಾ ಇಂಗಳ ಗುಟ್ಟ ಹೊಡೆದ ಇಸದ ಭಾಮಿ ಒಳಗ ಏನಪ್ಪಾ ಅಂತಂದ್ರ 7 ಜಲ್ಲೆದ ಹೂ ಬಿಟ್ಟು ಮಾಳಿಂಗಯ್ಯಗ ತರ್ಲಾಕ ಹೇಳಿ ಪರಿದಿಂದ ನನ್ನಪ್ಪ ಮಾಳಿಂಗರಾಯಿಗ ದೈಗೊಂಡ ಗೌಡ ಕಾಡದ. ಇಲ್ಲಿ ಏನು ಪ್ರಶ್ನೆ ಕೇಳ್ಯಾರ, ಏನವ ಮಾತ? ನನ್ನಪ್ಪ ಮಾಳಿಂಗರಾಯ ಜಾಮೀನಾಗಿ ದೈಗೊಂಡ ಗೌಡಗ ಶ್ರೀಮಂತಿಗೆ ಕೊಡ್ಸ್ಯಾನ, ಎಲ್ಲ ಮಾಡ್ಯಾನ. ಮತ್ತು ಶ್ರೀಮಂತಿಗೆ ಕೊಡಿಸಿರ್ತಕ್ಕಂತ ಮಾಳಿಂಗರಾಯ ಮುತ್ಯಾಗ ಯಾರು ದೈಗೊಂಡ ಗೌಡ ಪರಿದಿಂದ ಯಾಕ ಕಾಡ್ದ, ಎದರ ಸಲುವಾಗಿ ಕಾಡ್ದ ಅಂತ ಅನ್ಯಾಯ ಮಾಳಿಂಗರಾಯ ಮುತ್ಯಾಗ ಗೌಡ ದೈಗೊಂಡ ಗೌಡಗೆ ಏನು ಮಾಡಿದ ಅಂತ ಕೇಳ್ತಾರ ಅವ್ರು. ಕೇಳ್ಯಾರಲ್ಲ ಮುತ್ಯಾಗ ಹೆಂಡತಿ ಕೊಂತು ಬಾಯಿನೂ ಆರ್ತಿ ಬೆಳಗಿಲ್ಲ, ಬೆಳಗಿಲ್ಲ. ಅಕ್ಕ ಬೆಳಗಿಲ್ಲಪ್ಪ ಅಂತಂದ್ರ ಉಳಿದ ಧರ್ಮರು ಹೆಂಡತಿಯರು ಅವ್ರನ್ನು ಬೆಳಗಿಲ್ಲ, ನಾವು ಬೆಳಗುದಿಲ್ಲ ಅಂತ ತಿಳ್ಕೊಂಡು ಅವರು ಹೋಗ್ಯಾರ. ಮತ್ತೆ ಇಲ್ಲಿ ಬಿಳೆಣಿಸಿದ ಮುತ್ಯಾಗ ಯಾರು ಆರ್ತಿ ಬೆಳಗಿಲ್ಲಪ್ಪ ಅಂತಂದ್ರ ಬೆಳೆಣಿಸಿದ್ದು ಮುತ್ಯಾಗ ಬೇವರಿಗೆ ಇವರು ಗೌಡಿಕೆ ಆಗಬೇಕಾದ್ರೆ ಅಲ್ಲಿ ಯಾರು ಬಂದು ಆರತಿ ಬೆಳಗಿದ್ರು ಅವ್ರ ಹೆಸರು ಏನು? ಹೆಸರಾಗಿರ್ತಕ್ಕಂಥವ್ರು, ಶರಣರಾಗಿರ್ತಕ್ಕಂಥವ್ರು, ಸತ್ಪುರುಷರಾಗಿರ್ತಕ್ಕಂಥವ್ರು. ಏನ್ರಿ ಮಾತಿನಲ್ಲಿ ಒಂದು ಮಾತು ಏನು ಹೇಳ್ತಾರಪ್ಪ ಅಂತಂದ್ರ, ಏನ್ ಹೇಳಿದಾರ ಮಾತವ? ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ, ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ, ಹಸುವಿದ್ದು ಫಲವೇನು ಹೈನವಿಲ್ಲದ ನಕ್ಕ, ಧನವಿದ್ದು ಫಲವೇನು ದಯವಿಲ್ಲದ ನಕ್ಕ, ರೂಪವಿದ್ದು ಫಲವೇನು ಗುಣವಿಲ್ಲದ ನಕ್ಕ, ಅಗಲವಿದ್ದು ಫಲವೇನು ಬಾಣವಿಲ್ಲದ ನಕ್ಕ, ನಾನೆದ್ದು ಫಲವೇನು ನನ್ನಲ್ಲಿ ಜ್ಞಾನವಿಲ್ಲದ ನಕ್ಕ. ಚನ್ನಮಲ್ಲಿಕಾರ್ಜುನ ಅಂತಕ್ಕಂತ ಮಾತ ಯಾರು ಹೇಳಿದಾರೆ ಮಾತ? 12ನೇ ಶತಮಾನದೊಳಗ ಯಾರು ಅಕ್ಕ ಮಹಾದೇವಿ ಅವರು ಈ ಮಾತು ಹೇಳ್ತಾರ. ಇದೇ ಮಾತು ಯಾಕೆ ಹೇಳಿದ್ರವ? ಆ ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ ಅಂದ್ರ ತಮ್ಮ ಅಣ್ಣ ಹಿಂದಿ ಕಡೆ ಶಿವಕರಿಸಬೇಡ. ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ ಅಂದ್ರ ಏನ್ರಿ ಮಾತ? ಆ ಗಿಡ ಎಷ್ಟೋ ದ್ವಾಡದ, ರಗಡ್ ದ್ವಾಡದಲ್ಲ ಗಿಡ. ಖರೆ ಆ ಗಿಡಕ್ಕ ನೆರಳ, ಹಣ್ಣು, ಕಾಯಿ ಅಂತಕ್ಕಂಥದ್ದು ಇರ್ಲಿಲ್ಲಪ್ಪ ಅಂತಂದ್ರ ಏನಾಗ್ತದವ? ಗಿಡ ಎಷ್ಟೇ ದ್ವಾಡದಿದ್ರು ಸಹಿತ ಅದಕ್ಕೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ತಾರೆ. ಹೌದ್ರಲ್ಲ. ಇನ್ನ ಹಸುವಿದ್ದು ಫಲವೇನು ಹೈನವಿಲ್ಲದ ನಕ್ಕ ಅಂದ್ರೆ ಮಾತ? ನೀ ಲಕ್ಷಾನಗಟ್ಲೆ ರೊಕ್ಕ ಕೊಟ್ಟು ಒಂದು ಆಕಳ ತನ್ನ ಮನಿ ಮುಂದೆ ಕಟ್ಟು, ಕಟ್ಟಲ್ಲಿ ಕಿಲಾರ ಆಕಳ ಖರೆ. ಆಕಳಿಗೆಲ್ಲ ರೊಕ್ಕ ಬಾಳ ಕೊಟ್ಟಿದಿ ಖರೆ, 20,000 ಕೊಟ್ಟಿದ್ದೇವು. ಖರೆ ಆಕಳ ಹಾಲಿನೇ ಹಿಂಡ್ಲಿಲ್ಲಪ್ಪ ಅಂತಂದ್ರ ಏನ್ ಮಾಡುದು? ಆಕಳ ತಗೊಂಡು ಆಕಳಿಗೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ತಾರ. ಹೌದ್ರಲ್ಲ. ಇನ್ನ ಧನವಿದ್ದು ಫಲವೇನು ದಯವಿಲ್ಲದ ನಕ್ಕ ಅಂದ್ರೆ ನೀವು ಮಾತ? ನಮ್ಮ ಬಲ್ಲಿ ಎಷ್ಟೋ ಶ್ರೀಮಂತಿಗೆ ತುಂಬಿ ತುಳಕಲಕ್ಕತ್ತದ, ಆಸ್ತಿ ಅದ, ಅಂತಸ್ತದ, ಬೆಳ್ಳಿ ಅದ, ಬಂಗಾರ ಅದ, ರಗಡವಲ್ರಿ ಮನ್ಯಾಗ ಏನೂ ಇದ್ರು ಸಹಿತ ಏನವ ಅದನ್ನ ಬಡವರಿಗೆ ಕೊಡುವಂತ ಧರ್ಮ ನಮ್ಮ ಬಲ್ಲಿ ಇರ್ಲಿಲ್ಲಪ್ಪ ಅಂತಂದ್ರ ಏನಾಗ್ತದ್ರಿ? ಕೊಡುವಂತ ಕೈ ನಮ್ಮ ಬಲಿ ಇರ್ಲಿಲ್ಲಪ್ಪ ಅಂತಂದ್ರ ಆ ಶ್ರೀಮಂತಿಕೆ ಎಷ್ಟಿದ್ರು ಸಹಿತ ಎಲ್ಲಾ ನಶ್ವರ ಅಂತ ಹೇಳ್ತಾರ. ಇನ್ನ ರೂಪವಿದ್ದು ಫಲವೇನು ಗುಣವಿಲ್ಲದ ನಕ್ಕ ಅಂದ್ರೆ ನೀವು ಮಾತ? ನೋಡ್ಲಿಕ್ಕ ಮನುಷ್ಯ ಅಂದದಾನ, ಚಂದದಾನ, ಬಹಳ ರೂಪವಂತದಾನ, ಭಾರಿ ಅದನಲ್ರಿ. ಖರೆ ಅವನ ಒಳಗ ಗುಣ ಚಲೋ ಇರ್ಲಿಲ್ಲಪ್ಪ ಅಂತಂದ್ರ ಏನ್ ಮಾಡುದು? ಸಿರ್ಸೋ ನೀವು ಒಯ್ದು ಆ ರೂಪಕ್ಕೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ತಾರ. ಹೌದಲ್ಲ. ಇನ್ನು ಅಗಲವಿದ್ದು ಫಲವೇನು ಬಾಣವಿಲ್ಲದ ನಕ್ಕ ಅಂದ್ರೆ ನೀವು ಮಾತ? ತಮ್ಮ ನಮ್ಮ ಬಲ್ಲಿ ಒಂದಲ್ಲ 10 ದೊಡ್ಡ ಗಂಗಾಳ ಅದಾವ ಮನ್ಯಾಗ ಬಂಗಾರದು. ಖರೆ ಅದರ ಒಳಗ ಅನ್ನ ಹಾಕಿ ಊಟ ಮಾಡ್ಲಿಲ್ಲಪ್ಪ ಅಂತಂದ್ರ ಏನಾಗ್ತದವ? ಅಂತ 100 ದೊಡ್ಡ ಗಂಗಾಳ ಇದ್ರು ಸಹಿತ ಅವಕ್ಕ ಕಿಮ್ಮತ್ತಿಲ್ಲ ಅಂತಕ್ಕಂತ ಮಾತು ಹೇಳ್ತಾರ. ಹೌದೌದು. ಇನ್ನು ಕೊನೆಯದಾಗಿ ನಾನಿದ್ದು ಫಲವೇನು ನನ್ನಲ್ಲಿ
ಜ್ಞಾನವಿಲ್ಲದ ನಕ್ಕ. ಅಂದ್ರೆ ನೀವು ಮಾತ ಈ ಇರುವಿ 84 ಇವನಿಗಳನ್ನ ತಿರುಗಿ ತಿರುಗಿ ಈ ಕೊನೆಯದಾದಂತಹ ಶ್ರೇಷ್ಠವಾದ ಮಾನವ ಜನ್ಮಕ್ಕ ನಾವು ನೀವು ಹುಟ್ಟಿ ಬಂದಿವಪ್ಪ ಅಂತಂದ್ರ ಏನವಾ ಮೊದಲು ನಮ್ಮಲ್ಲಿ ಏನಿರ್ಬೇಕಾಗ್ಯದ? ಜ್ಞಾನ ಅಂತಕ್ಕಂಥ ಇರ್ಬೇಕಾಗ್ಯದ. ಹೌದು. ಆ ಜ್ಞಾನ ಇರ್ಲಿಲ್ಲಪ್ಪ ಅಂತಂದ್ರ ಈ ಮಾನವ ಜನ್ಮಕ್ಕೂ ಹುಟ್ಟಿನೂ ಸಾರ್ಥಕ ಇಲ್ಲ ಅಂತಕ್ಕಂತ ಮಾತ ಯಾರು ಹೇಳಿದಾರೆ ಇವ ಮಾತ? ಅಕ್ಕ ಮಹಾದೇವಿ ಅವರು ಬಹಳ ಮಾರ್ಮಿಕವಾಗಿ ಹೇಳ್ಯಾರ. ಹೌದಲ್ಲ? ಅದಕ್ಕೆ ಇಲ್ಲಿ ಇವತ್ತಿನ ದಿವಸ ಹುಲಜಂತಿ ಗ್ರಾಮದೊಳಗ ಏನವ ಚಿಕ್ಕ ಸಭಾ ಇದ್ರು ಸಹಿತ ಬಹಳ ಚೊಕ್ಕಾಗಿ ನನ್ನ ದೈವ ಕುಂತಾರ ಕೂಡ್ಯಾರಲ್ರಿ. ನಮ್ಮ ಅಣ್ಣಾಜಿ ಅವರು ಏನು ಮಾತಾಡಿದ್ರು ಈಚೆ ಕಡೆ ತಂಗಿ ಏನು ಮಾತಾಡ್ಲಕತ್ತಾಳ ಅಂತಕ್ಕಂಥದ್ದು ಈಗಾಗಲೇ ಎಲ್ಲ ನೋಡ್ಕೋತ ಕೂತಾರ ಅವ್ರು ಕೇಳ್ಕೋತ ಎಲ್ಲಾ ಕೇಳ್ಕೋತ ನೋಡ್ಕೋತ ಕುಂತಾರ. ಹೌದಲ್ಲ? ಅದಕ್ಕೆ ಇರ್ಲಿ ಅದಕ್ಕಲ್ಲಿ ಕಬೀರದಾಸರು ಒಂದು ಮಾತು ಹೇಳ್ತಾರ. ಕ್ಯಾ ಬೋಲೇವ तू क्या करेगा तू क्या करेगा तेरे तकदीर का चक्कर न्यारा ಅಂತ ಹೇಳಿದಾರ ಅವರು. ಕನ್ನಡಿ ಮೇ ಬೋಲೋ ಕನ್ನಡಿ ಮೇ ನಮಗ ತಿಳಿಲಿಲ್ಲ. ಈ ಮಾತಿನ ಅರ್ಥ ನಿನಗೆ ತಿಳಿಲಿಲ್ಲ. ಕೋನಾಲಿಲ್ಲ ತಮ್ಮ ಇದರ ತಾತ್ಪರ್ಯ ಇಷ್ಟೇ ಅದ. ಏನವ ಜಗತ್ತಿನೊಳಗ ಎಷ್ಟೋ ಜನ ಮಾತಾಡ್ತಿರ್ತಾರ ಏನಂತ? ನಾ ಇದನ್ನ ಮಾಡ್ತೀನಿ ಅದನ್ನ ಮಾಡ್ತೀನಿ ಅದನ್ನ ಮಾಡೇ ತೀರ್ತೀನಿ ಅಂತಕ್ಕಂತ ಮಾತಾಡ್ತಿರ್ತಾರ. ಅಂತವ್ರಿಗೆ ಕಬೀರದಾಸರು ಹೇಳ್ತಾರ ಏನಂತ? ನೀ ಏನು ಮಾಡ್ತೀನಿ ನಿನ್ನ ಕೈಲೇ ಏನೂ ನೀಗುದಿಲ್ಲ ಆಗುದಿಲ್ಲ ಬಾಬಾ. ನಿನ್ನ ಹಣೆ ಬರಹದೊಳಗ ನಿನ್ನ ಭೋಗದೊಳಗ ಸೃಷ್ಟಿಕರ್ತ ಬ್ರಹ್ಮ ಏನು ಬರ್ದಾನ ನೋಡು ಅದನ್ನೇ ಆಗ್ಬೇಕಾಗ್ಯದ. ಅದನ್ನೇ ಆಗ್ತದ. ಅದನ್ನ ತಪ್ಪಸಾಕ ಯಾರಿಂದನೂ ಸಾಧ್ಯ ಇಲ್ಲ. ತಪ್ಪಿಸ್ತೈತೆ ಹೋದವ್ರ ಕೈದಿಂದ ಅದು ಆಗಿಲ್ಲ ಅಂತಕ್ಕಂತ ಮಾತು ಹೇಳ್ಯಾರ. ಇದೇ ಮಾತು ಯಾಕವ ತಮ್ಮ? ಯಾರ ತಪ್ಪಿಸ್ನೇತೆ ಹೋದ್ರು ಯಾರ ಕೈದಿಂದ ಆಗಲಿಲ್ಲ ಅಂತಕ್ಕಂಥದ್ದು ಮುಂದೆ ಹೇಳ್ಕೊತ ಹೋಗುದದ. ಈಗ ಹಾಲು ಮತ್ತದ ಒಂದು ದೃಷ್ಟಾಂತವನ್ನ ಹೇಳಿ ಮುಂದೆ ವಿಷಯ ಕಡೆ ಹೋಗುದದ. ನಮ್ಮ ಹಾಲು ಮತ್ತ ಅಂತಕ್ಕಂಥದ್ದು ಎಲ್ಲಿಂದ ಹುಟ್ಟಿ ಬಂತು ತಮ್ಮ? ಎಲ್ಲಿ ಹಿಡ್ಕೊಂಡವ? ಯಾವ ಪಾರ್ವತಿ ಪರಮೇಶ್ವರ ಇವರ ಸಂಚಾರಕ್ಕಾಗಿ ಎಲ್ಲಿ ಗಂಡು ಮೆಟ್ಟದ ನೆಲ ಪುಂಡ ಭೂಮಿ ಜಾಗೃತ ಪೂರ ಪಟ್ಟಣಕ್ಕೆ ಬಂದು ಹಿಡ್ಕೊಂಡ್ರು. ಪಾರ್ವತಿ ದೇವಿ ತನ್ನ ಮಕ್ಕಳ ಷಣ್ಮುಖ ಗಣಪತಿನ ಕೈಲಾಸ ಬಿಟ್ಟು ಬಂದಿದಳು. ಅವಾಗ ಆ ಮಕ್ಕಳ ನೆನಪಾಗಿ ಎದಿ ಹಾಲ ಮೋಹ ಹೆಚ್ಚಾಗಿ ಎದಿ ಹಾಲು ಧರಣಿಗೆ ಬಿದ್ದಾಗ ಅವಾಗ ಏನಾಗ್ತದ್ರಿ? ಪಾರ್ವತಿ ದೇವಿ ವಿಚಾರ ಮಾಡ್ತಾಳ. ಏನಂತ ವಿಚಾರ ಮಾಡಿದಳು? ಈ ಬಿದ್ದಿರ್ತಕ್ಕಂತ ಹಾಲು ವ್ಯರ್ಥ ಮಾಡಬಾರ್ದ, ನಾಶ ಮಾಡಬಾರ್ದ ಅಂತ ತಿಳ್ಕೊಂಡ ಏನ್ ಮಾಡಿದಳವ? ಜಾಗೃತ ಪೂರ್ವ ಭೂಮಿ ಒಳಗೆ ಮಣ್ಣು ತಗೊಂಡ ಹಾಲಿನೊಳಗ ಕಲಿಸಿ ಎರಡು ಗೊಂಬಿಗಳನ್ನ ತಯಾರು ಮಾಡ್ತಾಳ. ಆ ಎರಡು ಗೊಂಬಿಗಳನ್ನ ತಯಾರು ಮಾಡಿ ಪರಮಾತ್ಮನ ಮುಂದೆ ಒಯ್ದು ಇಟ್ಟಂತಾಳ ಪಾರ್ವತಿ ದೇವಿ. ಏನಂತಾಳವ? ಪತಿದೇವ ಈ ಎದಿ ಹಾಲ ಏನಪ್ಪಾ ಅಂತಂದ್ರ ನಾಶ ಆಗಬಾರ್ದ ತಿಳ್ಕೊಂಡ ಹಾಲಿನೊಳಗ ಮಣ್ಣು ಕಲಿಸಿ ಎರಡು ಗೊಂಬಿಗಳ ತಯಾರು ಮಾಡೀನಿ. ಈ ಎರಡೂ ಗೊಂಬಿಗೆ ಜೀವಕಾಲ ತುಂಬಿ ನಾಮಕರಣ ಮಾಡ್ರಿಂದ ಕೂಡ್ಲಿ ನನ್ನಪ್ಪ ಪರಮಾತ್ಮ ಎರಡೂ ಗೊಂಬಿಗೆ ಜೀವಕಾಳ ತುಂಬಿ ಮುದ್ದಾಯಿ ಮುದ್ದುಗೌಡ ಅಂತೇಳಿ ನಾಮಕರಣ ಮಾಡಿದ. ಆ ಎರಡೂ ಗೊಂಬಿಗೆ ಬೆಡಗು ಬದಲ ಮಾಡಿ ಮದುವೆ ಮಾಡಿದ್ರು ಮುದ್ದಾಯಿ ಮುದ್ದುಗೌಣದು. ಅಂದ್ರ ಮದುವೆ ಅಂದ್ರ ಲಗ್ನ. ಅವರು ಹೊಟ್ಟೆ ಅಲ್ಲೋ ಅಷ್ಟು ತಿಳಿಯಲತ್ತ ಮಾಡಿದೆ ನೀನು? ಇಲ್ಲ ಹೇಳ್ರಿ. ಇರ್ಲಿ. ಆ ಮುದ್ದಾಯಿ ಮುದ್ದುಗೋಣನ ಹೊಟ್ಟಿಲೆ ಆದಿಗೊಂಡ ಮಗ ಹುಟ್ಟಿ ಬಂದ. ಆದಿಗೊಂಡಗ 6 ಮಂದಿ ಮಕ್ಕಳು. ಅವ್ರ ಯಾರವ? ಆಯಿಗೊಂಡ, ಪಾಯಿಗೊಂಡ, ಅಮರಗೊಂಡ, ತುಮರಗೊಂಡ, ಬೀರಗೊಂಡ, ಕಡಿ ಹುಟ್ಟ ಶಿವ ಪದಮಗೊಂಡ ತಮ್ಮ. ಪದಮಗೊಂಡಾಗ 84 ಮಂದಿ ಮಕ್ಕಳು, 2 ಹೆಂಡತಿಯರು. ಅವ್ರ ಯಾರವ? ಒಬ್ಬಕ್ಕಿ ಚಂಬಳಾದೇವಿ, ಒಬ್ಬಕ್ಕಿ ಜಿಂಕಾದೇವಿ. ಆ ಜಿಂಕಾದೇವಿ ಹೊಟ್ಟಿಲೆ 21 ಮಂದಿ ಹೆಣ್ಣು ಮಕ್ಕಳು, 21 ಮಂದಿ ಗಂಡು ಮಕ್ಕಳು ಹುಟ್ಟಿ ಬಂದ್ರು. ಇವ್ರದ್ದು ಜಾಗೃತ ಪೂರ್ವ ಪಟ್ಟಣದೊಳಗ ಮದುವೆ ಆಯ್ತು. ಇಲ್ಲಿ ಹತ್ತಿ ಕಾಕಣ ಉತ್ಪತ್ತಿ ಆಯ್ತು. ಚುಮಳಾದೇವಿ ಹೊಟ್ಟೆಲೆ 21 ಮಂದಿ ಹೆಣ್ಣು ಮಕ್ಕಳು, 21 ಮಂದಿ ಗಂಡು ಮಕ್ಕಳು ಹುಟ್ಟಿ ಬಂದ್ರು. ಇಲ್ಲಿ ಉಣ್ಣಿ ಕಂಕಣ ಉತ್ಪತ್ತಿ ಆಯ್ತು. ಬಾಗಿ ಬಂಕಾಪುರ ಸೀಮೆ ಒಳಗೆ ಇವ್ರ ಮದುವೆ ಆಯ್ತು. ಆ 84 ಮಂದಿ ಮಕ್ಕಳೊಳಗ ನಡುವಿನವ ದೇವರಾಜನ ಹೊಟ್ಟಿಲೆ ದೂಪಕರಾಯ, ದೀಪಕರಾಯ, ಆಲಕರಾಯ, ಪಾಲಕರಾಯ, ಆಣಕರಾಯ, ಚಾಲಕರಾಯ, ಸೈರಿಕ ಬೊಮ್ಮರಾಯ, ಕರಿಗೌಡ, ಕ್ಯಾನ್ಸಗೌಡ, ಸೋಮರಾಯ, ತುಕಾಪರಾಯ. ಮುಂದಿನ ಎಲ್ಲಾನೇ ನೀನೇ ಹೇಳಿಬಿಡುತ್ತೀನಿ ನಾನು. ಹಂಗೇನಿಲ್ಲ. ಆ ಸೈರಿಕ ಬೊಮ್ಮರಾಯ, ಕರಿಗೌಡ, ಕೆಂಚಗೌಡ, ಸೋಮರಾಯ, ತುಕ್ಕಪ್ರಾಯ ಅವರು ಹೊಟ್ಟಿಲೆ ಜಕರಾಯ, ಮಾಳಿಂಗರಾಯ. ಮಾಳಿಂಗರಾಯಗ 4 ಮಂದಿ ಮಕ್ಕಳು ತಮ್ಮ. ಅವ್ರಿಗೆ ಯಾರು? ಹಿರಿಯ ಮಗ ರೇಬ್ಬರಾಯ, ಬೀರಮುತ್ಯ, ಸೋಮುತ್ಯ, ಕನ್ನಮುತ್ಯ. ಸಾಕಿದ ಮಗ ಜಗ್ಗಿನ ಬುಳ್ಳಪ್ಪ, ಹೊನ್ನೊಟ್ಟಿಗೆ ಅಂಕಣಗೌಡ್ರ ಮಗ
ತಾಯಿ ಶಿವಲಿಂಗಮ್ಮನ ಮಗ. ಹೌದ ಅದಕ್ಕೆ ಇರ್ಲಿ ಮತ್ತ ಮುಂದಿನ ಸಂಧಿಗೆ ಹಿಂಗೆ ಇದರ ಮುಂದಿನ ದೃಷ್ಟಾಂತವನ್ನ ಮಾತುಗಳನ್ನ ಹೇಳ್ಕೊತ ಹೋಗುದದ. ಹೌದಲ್ಲ ಈಗ ಬಾಳೆನು ಮಾತಾಡಲಾರ್ದೆ ನೇರವಾಗಿ ವಿಷಯಗಳನ್ನೇ ಹೋಗುದದ. ಹೋರ್ಲೆ ವಿಷಯ ಕಡೆ ವಾದಿಸನಿನೊಳಗ ನಮ್ಮ ಅಣ್ಣಾಜಿಯವರು ಏನ್ ಮಾಡಿದ್ರವ? ಅನುಭವಿ ಕಲಾವಂತರ ನಮ್ಮ ಅಣ್ಣ ಏನಪ್ಪಾ ಅಂತಂದ್ರ ಏನ್ ಮಾಡಿದ್ರವ? ಹಿಂಗೆ ಟೈಮ್ ಮೀರಿ ಹೋಗಬಾರ್ದಂತ ತಿಳ್ಕೊಂಡ ಏನ್ ಮಾಡಿದ ಅಣ್ಣ? ಒಂದು ಸಿದ್ಧಾಟಿ ರೂಪದೊಳಗ ಪ್ರಶ್ನೆ ಕೇಳ್ಯಾರ. ಏನ್ ಕೇಳ್ಯಾರ ಮಾತ? ಏನು ಮಾತು ಕೇಳ್ಯಾರಪ್ಪ ಅಂತಂದ್ರ ಏನದು? ಆ ನಮ್ಮ ಸರಜೋಡಿ ಕಲಾವಂತರ ಅಣ್ಣಾಜಿಯವರು ಎಷ್ಟು ಹೇಳ್ಯಾರ ಅಷ್ಟೆಲ್ಲಾ ಹೇಳ್ಕೊತ ಹೋಗೋದ್ರೊಳಗ ಬಹಳ ಉದ್ದ ಕಾತದ, ಟೈಮ್ ಬಹಳ ಆಗ್ತದ. ಹೌದು. ಆ ಏನು ಪ್ರಶ್ನೆ ಕೇಳಿದ್ರು? ಏನವ? ಆ ದಂಕನಾಡ ದೈಗೊಂಡ ಗೌಡಗ ಶ್ರೀಮಂತಿಗೆ ಹೋದ ಕಾಲಕ್ಕೆ ಬಡತನ ಬಂದಿರತಕ್ಕಂತ ಟೈಮ್ ಅದೊಳಗ ಅದ ನನ್ನಪ್ಪ ಮಾಳಿಂಗರಾಯ ನಡವರ್ಕ ಜಾಮೀನಾಗಿ ಏನ್ ಮಾಡ್ಯಾನ? ದೈಗೊಂಡ ಗೌಡಗ ಶ್ರೀಮಂತಿಗೆ ಕೊಡಿಸದ. ಸುಡಿ ಅಲ್ಲ ಮುಂದ ದೈಗೊಂಡ ಗೌಡ ಕ್ವಾಣೂರ ಗ್ರಾಮದೊಳಗ ಕರಿಶುದ್ಧನ 7 ದಿವಸನ ಕರಿ ಕಟ್ಟಿದ ಹಬ್ಬ ಹಾಕದ. ಹಬ್ಬ ಹಾಕಿರ್ತಕ್ಕಂತ ಟೈಮ್ ಅದೊಳಗ ಆ ಏನಪ್ಪಾ ಅಂತಂದ್ರ ಬಂಗಾಲಿ ಜೇಡಿ ಕೋರ ಜನರಿಗೆ ಕರೆಸದ. ಕರ್ಸನ ಅಂಗಳ ತುಂಬಾ ಇಂಗಳ ಗುಟ್ಟ ಹೊಡೆದ ಇಸದ ಬಾಮಿ ಒಳಗ ಏನಪ್ಪಾ ಅಂತಂದ್ರ 7 ಜಲ್ಲೆದ ಹೂ ಬಿಟ್ಟು ಮಾಳಿಂಗಯ್ಯಗ ತರ್ಲಾಕ ಹೇಳಿ ಪರಿದಿಂದ ನನ್ನಪ್ಪ ಮಾಳಿಂಗರಾಯಿಗ ದೈಗೊಂಡ ಗೌಡ ಕಾಡದ. ಕಾಡ್ಯಾನಲ್ಲ. ಇಲ್ಲಿ ಏನು ಪ್ರಶ್ನೆ ಕೇಳ್ಯಾರ? ಏನವ ಮಾತ? ನನ್ನಪ್ಪ ಮಾಳಿಂಗರಾಯ ಜಾಮೀನಾಗಿ ದೈಗೊಂಡ ಗೌಡಗ ಶ್ರೀಮಂತಿಗೆ ಕೊಡ್ಸ್ಯಾನ. ಎಲ್ಲ ಮಾಡ್ಯಾನಲ್ಲ. ಮತ್ತ ಶ್ರೀಮಂತಿಗೆ ಕೊಡ್ಸಿರ್ತಕ್ಕಂತ ಮಾಳಿಂಗರಾಯ ಮುತ್ಯಾಗ ಯಾರು? ದೈಗೊಂಡ ಗೌಡ ಪರಿದಿಂದ ಯಾಕ ಕಾಡ್ದ? ಎದರ ಸಲುವಾಗಿ ಕಾಡ್ದ? ಅಂತ ಅನ್ಯಾಯ ಮಾಳಿಂಗರಾಯ ಮುತ್ಯಾಗ ಗೌಡ ದೈಗೊಂಡ ಗೌಡಗೆ ಏನ್ ಮಾಡಿದ ಅಂತ ಕೇಳ್ತಾರ ಅವ್ರು. ಕೇಳ್ಯಾರಲ್ಲ ಮಾತ. ಅಣ್ಣಾಜಿ ಅವ್ರಿಗೆ ಹೇಳುದದ. ಏನ್ ಹೇಳ್ತೇವ ಮಾತ? ನಮಗ ತಿಳಿದ ಮತ್ತಿಗೆ ಗುರುನಾಥ ಬುದ್ಧಿ ಕೊಟ್ಟ ಪ್ರಕಾರ, ನಮ್ಮ ಹಿರಿ ಕಲಾವಂತರ ಹೇಳಿದ ಪ್ರಕಾರ, ಹಿರಿಯರು ಹೇಳಿದ ಪ್ರಕಾರ ಏನ್ ಹೇಳುದದ? ಈ ಪ್ರಶ್ನೆಕ ಉತ್ತರ ಏನದ? ಏನ್ರಿ? ನನ್ನಪ್ಪ ಮಾಳಿಂಗರಾಯ ಮುತ್ಯ ಏನು ತಪ್ಪ ಮಾಡಿಲ್ಲ, ಯಾರಿಗೆ ಏನು ಅನ್ಯಾಯ ಮಾಡಿದವಲ್ಲ. ಕಾಡು ಮನುಷ್ಯನೇ ಅಲ್ಲ ಕರೆ. ಮಾಳಿಂಗರಾಯ ಮುತ್ಯ ದೈಗೊಂಡ ಗೌಡಗೆ ಜಾಮೀನಾಗಿ ಶ್ರೀಮತಿಗೆ ಕೊಟ್ಟಲ್ಲ. ಕೊಟ್ಟ ಕೂಡಲೇ ಏನು ಹೇಳಿದ? ಮೊದಲ ಏನ್ರಿ? ಕರಿಶುದ್ಧ ಹೇಳಿದ. ಏನಂತ ಹೇಳಿ? ಏನಂತ ಹೇಳಿದವ? ಮಾಳಿಂಗರಾಯ ಜಾಮೀನಾಗಿ ಗೌಡಗ ಕೊಡ್ಲಾಕ್ ಹೋಗಬೇಡ, ಕುಡ್ಬೇಡ, ಸೊಕ್ಕಿನ ಗೌಡನ ಗೌಡದನ ಕೊಟ್ರ ಮರಿತಾನಂತ ಹೇಳಿ ಕರಿಶುದ್ಧ ಹೇಳದಕ್ಕಾಗಿನು ಯಪ್ಪ ಮರತಂದ್ರ ನಡಬಾರಕನ್ನ ನೆನಪು ಮಾಡ್ಲಾಕ ಜಾಮೀನ್ ಅದೇನಂತ ತಿಳ್ಕೊಂಡ ಜಾಮೀನಾಗಿ ಕೊಟ್ಟ ಕೂಡ್ಲೆ ಇದ್ದ ಶ್ರೀಮಂತಿಕೆ ಇದ್ದಂಗೆ ಆಯ್ತು. ಮುಂದೆ ಏನ್ ಮಾಡೋದು ದೈಗೊಂಡ ಗೌಡ? ಏನ ಕರಿಶುದ್ಧ ಭಂಡಾರ ಕೊಟ್ಟ ಕೈ ಒಳಗ ಆ ಭಂಡಾರ ತಂದು ಭೂಮಿ ಸೀಮೆಗೆ ಹೊಡೆದಾಗ ಇದ್ದ ಶ್ರೀಮಂತಿಕೆ ಇದ್ದಂಗೆ ಆಯ್ತು. ದೈಗೊಂಡ ಗೌಡ ಮಂತ ತೂಗು ಮನ್ಸದ ಮ್ಯಾಗ ಕೂತು ತೂಗಲಕತ್ತ. ಕರೆ ಏನ ಮಾಳಿಂಗರಾಯ ಮುತ್ಯ ಜಾಮೀನಾಗಿ ಶ್ರೀಮಂತಿಗೆ ಕೊಟ್ಟಿದ್ದ, ಕೊಟ್ಟಿರ್ತಕ್ಕಂಥದ ದೈಗೊಂಡ ಗೌಡ ಮರ್ತ ಬಿಟ್ಟ, ನೆನಪಾಗಲಿಲ್ಲ. ಆ ಶ್ರೀಮಂತಿಕೆಯ ಹಮ್ಮಿನೊಳಗ ಮರ್ತು ಬಿಟ್ಟ. ಮರ್ತು ಬಿಟ್ಟ ಕೂಡಲೇ ಅವಾಗ ಕರಿಶುದ್ಧ ಮುತ್ಯ ಮಾಳಿಂಗರಾಯ ಕರದಂತಾನ. ಏನಂದವ ಮಾತ? ಮಾಳಿಂಗರಾಯ ಜಾಮೀನಾಗಿ ಗೌಡಗ ಶ್ರೀಮಂತಿಗೆ ಕೊಟ್ಟಿ ಹಬ್ಬ ಮಾಡ್ತಾನೋ, ಈಗ ಮರ್ತು ಬಿಟ್ಟಾನ. ಹೆಂಗ ನೀ ಜಾಮೀನಾದಿ ಅಂದ ಕೂಡ್ಲೆ ನನ್ನಪ್ಪ ಮಾಳಿಂಗರಾಯ ಮುತ್ಯ ನೆನಪು ತರಬೇಕಂತ ತಿಳ್ಕೊಂಡ ಏನ್ ಮಾಡ್ತಾನ ಹೇಳಿ, ಗೊತ್ತು ಮಾಡ್ಬೇಕಂತ ತಿಳ್ಕೊಂಡ ಜಂಗಮರ ವೇಷ ತೊಟ್ಟು ಯಾರ ಮನೆಗೆ ಹೋದ? ದೈಗೊಂಡ ಗೌಡನ ಮನೆಗೆ ಹೋದ. ಮನೆಗೆ ಹೋದ ಕೂಡಲೇ ಏನು ಮಾಡ್ದ ದೈಗೊಂಡ ಗೌಡ? ಏನ್ ಮಾಡ್ತಾನಲ್ಲಿ? ಮಾಳಿಂಗರಾಯ ಅನ್ನೋದು ಗೊತ್ತಾಗಲಿಲ್ಲ. ಇವ ಯಾವ ಬಂದಾನಂತ ತಿಳ್ಕೊಂಡ ಏನ್ ಮಾಡ್ದ? ಏನ್ ಮಾಡ್ಯಾನವ? ಏನ್ ಮಾಡ್ದಪ್ಪ ಅಂತಂದ್ರ ಹೊಡಿ ಬಡಿ ಮಾಡ್ದ. ಯಾರಿಗೆ? ಮಾಳಿಂಗರಾಯ ಮುತ್ಯಾಗ. ಹೊಡೆದ ಕೂಡಲೇ ಯಾರಪ್ಪ ಅಂತಂದ್ರ ನನ್ನಪ್ಪ ಕ್ವಾಣಗನೂರ ಕರಿಶುದ್ಧ ಎರಳಿ ರೂಪ ತೊಟ್ಟ ಬಂದ. ಇವ ಮರತಾನ ಹಿಂಗ ಹೊಡೆದಾನಪ್ಪ ಅಂತಂದ್ರ ಇವಂದ ಏನಪ್ಪಾ ಅಂತಂದ್ರ ಉಳಿಸಬಾರ್ದ ತಿಳ್ಕೊಂಡ ಮತ್ತೆ ಎರಳಿ ರೂಪ ತೊಟ್ಟ ಬಂದ ಶ್ರೀಮಂತಿಕೆಲ್ಲ ನಾಶ ಮಾಡಿ ಬಿಟ್ಟ. ಏನು ಮಾಳಿಂಗರಾಯ ಮುತ್ಯ ಕೊಟ್ಟಿದ್ದ ಶ್ರೀಮಂತಿಕೆ ಮತ್ತ ನಾಶ ಆಗಿ ಹೋಯ್ತು. ನಾಶ ಆಗಿ ಹೋದ ಕೂಡಲೇ ಏನಾಯ್ತಪ್ಪ ಅಂತಂದ್ರ ತಮ್ಮ ಏನಾತವ್ರಿ? ಅವಾಗ ಪಟ್ಟಿಲೆ ಗಂಜಿ ಕುಡಿಯುವುದು ಯಾಳಿ ಬತ್ತು, ಎಲ್ಲಾನು ಬಂತ. ಮತ್ತ ಎರಳಿ ಬೆನ್ನ ಹತ್ತಿ ಹೊಂಡ್ತು. ದೈಗೊಂಡ ಗೌಡ ಬಿದ್ದ. ಅವಾಗ ಏನಾಯ್ತಪ್ಪ ಅಂತಂದ್ರ ಹಿಂಗ ಬಡತಾನ ಬಂದೈತಿಪ್ಪ ಅಂತಂದ್ರ ಇದಕ್ಕೆ ಏನ ಕಾರಣ ಅದ ತಿಳ್ಕೊಂಡ ಏನ್ ಮಾಡ್ತಾನ? ಕೊರವಂಜಿಗೆ ಕರ್ಸಿ ಕೇಳ್ತಾನ ದೈಗೊಂಡ ಗೌಡ. ಏನಂತ ಕೇಳಿದ? ಕೊರವಂಜಿಗೆ ಕರ್ಸಿ ಕೇಳದ ಕೂಡಲೇ ದೇವಲೋಕದ ಕೊರವಂಜಿ ಅಂತಾಳ. ಏನಂತ ಹೇಳು? ಗೌಡ ನಿಮ್ಮ ಏನಪ್ಪಾ ಅಂತಂದ್ರ ಹಿಂದಕ್ಕ ಮಾಳಿಂಗರಾಯ ಮುತ್ಯ ಜಾಮೀನಾಗ್ಯಾನ. ಜಾಮೀನಾಗಿ ನಿನಗ ಶ್ರೀಮಂತಿಕೆ ಕೊಟ್ಟಾನ, ಹಬ್ಬ ಹಾಕ್ತೀನಿ ಅಂತೇಳಿ ಮಾತು ಕೊಟ್ಟಿದಿ. ಮಾತು ಕೊಟ್ಟ ಮರ್ತು ಬಂದಿದಿ. ಅದೇ ನಿನಗ ಕಾರಣದ ಶ್ರೀಮಂತಿಕೆ ಹೋಗಲಕ್ಕ.
ಹೌದು ಮನಿ ತನಕ ಭಗವಂತ ಮಾಳಿಂಗರೇ ಬಂದ್ರು ಸಹಿತ ನೀ ಕೂಣ ಇಡ್ಲಾರದೆ ಹೊಡೆದೇದಿ ಅವನದಿಂದ ಈ ಶ್ರೀಮಂತಿಕೆ ಹೋಗ್ಯಾದಂದ ಕೂಡ್ಲೆ ಏನ್ ಮಾಡ್ದ ಶಿಟ್ಟ ಬಂದ ಬಿಡ್ತು ಇನ್ನೂ ಇಷ್ಟು ದೈವಂಡಗ ಹುಡುಗ ಮತ್ತೇನ್ ಮಾಡ್ಲಕತ್ತ ಈ ಶ್ರೀಮಂತಿಗೆ ಹೋಗಲಕ್ಕ ಇವ ಕಾರಣ ಅದನಪ್ಪ ಅಂತಂದ್ರ ಹಿಂಗೆ ಬಿಡಬಾರದತ್ತ ತಿಳ್ಕೊಂಡ ಇವನಿಗೆ ಪರಿದಿಂದ ಕಾಡ್ಬೇಕಂತ ತಿಳ್ಕೊಂಡ ಏನ್ ಮಾಡ್ದ ಹಬ್ಬ ಹಾಕದ ಮಾತು ಕೊಟ್ಟ ಪ್ರಕಾರ ಹೌದು ಹಬ್ಬ ಹಾಕದ ಏನು ಶ್ರೀಮಂತಿಗೆ ಕಳ್ದಾನ ಕೊರವಂಜಿ ದೇವಿ ಹೇಳ್ಯಾಳಪ್ಪ ಅಂತಂದ್ರ ಹೌದು ಇವನಿಗೆ ನಾಶ ಮಾಡ್ಬೇಕಂತ ತಿಳ್ಕೊಂಡ ಮಾಳಿಂಗರಾಯಕ ಕರ್ಸದ ಮಾಳಿಂಗರಾಯ ಕರೆಸಿ ಏನ್ ಮಾಡ್ದ ಅಲ್ಲಿ ಚೇಡಿ ಕ್ವಾರ ಮಂದಿನ ಕರೆಸಿ ಹೌದು ಇಂಗಳ ಗುಂಟ ಹೊಡೆದ ವಿಸದ ಬಾವಿ ಒಳಗ ಮಾಳಿಂಗರಾಯನ ಪ್ರಾಣ ಹೋಗ್ಬೇಕಂತ ತಿಳ್ಕೊಂಡ ಹೌದು ಅದರ ಒಳಗೆ 7 ಜಲ್ಯದ ಹೂ ಬಿಟ್ಟು ಇದನ್ನ ತರಬೇಕಂತ ತಿಳ್ಕೊಂಡ ಮಾಳಿಂಗರಾಯ ತರ್ತಿದ್ದ ನನ್ನಪ್ಪ ಮಾಳಿಂಗರಾಯ ಏನ್ ಮಾಡದಪ್ಪ ಅಂತಂದ್ರ ಎಲ್ಲಾನು ಗೊತ್ತಾಗಿ ಅಲ್ಲಿ ಏನ್ ಮಾಡ್ಯಾನಪ್ಪ ಅಂತಂದ್ರ ಮ್ಯಾಗ ವಿಸದ ಬಾವಿ ಒಳಗೆಂದು ಹೂ ತಗೊಂಡ ಮ್ಯಾಗ ಬಂದ ಅವಾಗ ದೈಗೊಂಡ ಗೌಡ ಗೊತ್ತಾಯ್ತ ಕಾಡಿದ್ದ ಮೊದಲ ರಗಡ ಕಾಡಿದಲ್ಲ ಕಾಡದ ಬಳಕೆ ಗೊತ್ತಾಯ್ತು ಏನಂತೇಳಿ ಏನು ಇವ ಭಗವಂತನಿ ಅದಾನ ನಾ ಎಷ್ಟೇ ಕಾಡಿದ್ರು ಸಹಿತ ಇದ್ರ ಒಳಗೆ ನನ್ನಪ್ಪ ಮಾಳಿಂಗರಾಯ ಹೆಚ್ಚಿಗೆ ಆಗ್ಯಾನ ಹೌದು ನಂದು ಸರ್ವತ್ತು ತಪ್ಪಾಗ್ಯದ ತಿಳ್ಕೊಂಡ ಮಾಳಿಂಗರಾಯನ ಪಾದಿಗೆ ಹೋಗಿ ಬಿದ್ದಾನ ಎದರ ಸಲುವಾಗಿಪ್ಪ ಅಂತಂದ್ರ ತಮ್ಮ ಎದರ ಸಲ ಬಂದ್ರಿ ದೈಗೊಂಡ ಗೌಡ ಮಾಳಿಂಗರಾಯ ಏನು ತಪ್ಪು ಮಾಡಿಲ್ಲ ಮಾಡಿಲ್ಲ ಕರೆ ದೈಗೊಂಡ ಗೌಡಗ ಏನಪ್ಪಾ ಅಂತಂದ್ರ ಶ್ರೀಮಂತಿಗೆ ಕಳೆದಾನಪ್ಪ ಅಂತಂದ್ರ ಹೌದು ಹಿಂಗ ಶಿಟ್ಟಿಗೇರಿ ದೈಗೊಂಡ ಗೌಡ ಮತ್ತೆ ಹಿಂಗ ಮಾಡ್ಯಾನ ಅಂತ ನಮಗ ತಿಳಿದ ಬಂದ ಹಿಂದಿ ಕಡಿ ಬಂದು ಎಲ್ಲಾನು ಕಾಡದ ಕರೆ ದೈಗೊಂಡ ಗೌಡ ಅದರ ಒಳಗ ನನ್ನಪ್ಪ ಮಾಳಿಂಗರಾಯ ಪರೀಕ್ಷೆದೊಳಗ ಪಾಸ್ ಆಗಿ ಬಂದು ಏನಪ್ಪಾ ಅಂತಂದ್ರ ಮ್ಯಾಗ ಬಂದಾನ ಇಲ್ಲಿ ಮಾಳಿಂಗರಾಯ ಏನು ತಪ್ಪು ಮಾಡಿಲ್ಲ ದೈಗೊಂಡ ಗೌಡಗ ಜಾಮೀನ್ ಆಗಿ ಕೊಟ್ಟಾನಷ್ಟೇ ಬ್ಯಾರೆ ಏನು ತಪ್ಪು ಮಾಡಿಲ್ಲ ನಮಗ ತಿಳಿದ ಬಂದ ಮತ್ತೇನು ತಪ್ಪದು ಮಾಡಿರ ಅಂತ ಹೇಳ್ರಿ ನೀವು ಏನು ಪರಿದಿಂದ ಮಾಳಿಂಗರಾಯ ಕಾಡ್ಯಾನ ನೋಡು ಅದರ ಒಳಗ ನನ್ನಪ್ಪ ಮಾಳಿಂಗರಾಯ ಎಲ್ಲಾನು ಪಾಸ್ ಆಗದ ಕೂಡ್ಲೇನೆ ಆ ಕಾಲದೊಳಗೆ ದೈಗೊಂಡ ಗೌಡ ಸಮುದ್ರದಂತ ಭಕ್ತ ಅನಿಸ್ಕೊಂಡ ಯಾವಾಗ ನಂದು ತಪ್ಪಾಗ್ಯದ ಅಂತ ತಿಳ್ಕೊಂಡ ಮಾಳಿಂಗರಾಯನ ಕಾಲ ಹೋಗಿ ಹಿಡ್ದ ಅವಾಗ ಸಮುದ್ರದಂತ ಭಕ್ತ ಅನಿಸ್ಕೊಂಡಾನ ಇದಕ್ಕೆ ಇಷ್ಟ ನಮಗ ತಿಳಿದ ಮಟ್ಟಿಗೆ ನಮ್ಮ ಗುರುನಾಥ ಬುದ್ಧಿ ಕೊಟ್ಟ ಪ್ರಕಾರ ನಾವು ಹೇಳಿದೇವಿ ಹಿಂಗಾದ್ರ ನಮ್ಮದು ಮತ್ತೆ ಇದನ್ನ ಬಿಟ್ಟು ಬ್ಯಾರೆ ಯಾವ್ದಾರ ಇದ್ರ ಹಿಂಗಲ್ಲ ತಂಗಿ ಹಿಂಗೈತಿ ಮಾಳಿಂಗರಾಯ ಮುತ್ಯ ದೈಗೊಂಡ ಗೌಡಗ ಇದೇ ಅನ್ಯಾಯ ಮಾಡಿದತ್ತ ನೀವ್ ಏನಾರ ಹೇಳಿದ್ರ ದೈವ ತಾಳಿ ಕೊಡಂಗ ಹೇಳಿದ್ರ ನಮ್ಮದೇನ್ ಅಭ್ಯಂತರ ಇಲ್ಲ ತಮ್ಮ ಅದಕ್ಕೆ ಇರ್ಲಿ ಬಾಳೆನ ಮಾತಾಡೋದು ಬೇಡ ನಮ್ಮ ಅಣ್ಣಾಜವರು ಪ್ರಶ್ನೆ ಕೇಳ್ಯಾರ ನೀವೇನ್ ಮಾಡ್ಬೇಕಾಯ್ತರಿ ಹಳ್ಳಿ ನೀವು ಒಂದು ಕೇಳತ್ತೆ ಎಲ್ಲಾರು ತಾಳಿ ಕೊಟ್ರಪ್ಪ ಅಂತಂದ್ರ ಅಣ್ಣಗೊಂದು ಪ್ರಶ್ನೆ ಕೇಳದ ಚಲೋ ಅಂತ ಕೇಳನಿ ಅಲ್ಲಿ ನೋಡು ಕಾಕ 10 ಸಾರಿ ಪ್ರಶ್ನೆ ಕೇಳಿರ್ತಾರ ಕೇಳುದೇ ಮತ್ತ ಅದಕ್ಕೆ ಸಂಬಂಧ ಇರ್ಲಿ ತಮ್ಮ ನಮ್ಮ ಅಣ್ಣಗೆ ಏನು ಪ್ರಶ್ನೆ ಕೇಳೋದದ ಏನ್ ಕೇಳ್ತೇವ ಸಾಣದ ಕೇಳೋದದ ಎಲ್ಲಾ ಕಡೆ ಪ್ರಶ್ನೆ ಕೇಳಿನಿ ಖರೆ ನಮ್ಮ ಅಣ್ಣ ಸ್ವಲ್ಪ ಗಡಬಡಿಗೆ ಬಿದ್ದನ ಇವತ್ತು ವಿಚಾರ ಮಾಡ್ಕೊಂಡು ಹೇಳ್ತಾರ ಹೇಳಲ್ಲ ನನ್ನಪ್ಪ ಯೋಗಿನಾದ ಅಮೋಘ ಶುದ್ಧ ಮುತ್ಯ ಕೈಲಾಸದಿಂದ ಭೂಲಕಿಗೆ ಬರುವಾಗ ಏನ್ ಮಾಡ್ಯಾರ ಹೋಮದ ಕಂಬಳಿ ನೇಮದಿ ಬೆತ್ತ ಪ್ರಸಾದ ಗಂಟ ಬಡವಗ ಭಾಗ್ಯ ಮಳಿ ಕೀಲ ಬೆಳಿ ಕೀಲ ಸರ್ವ ಸಾಹಿತ್ಯಗಳನ್ನ ತಗೊಂಡ ಮುಂದ ನಂದಿ ಮಾಡ್ಕೊಂಡ ಹಿಂದ ತಂದಿ ಮಾಡ್ಕೊಂಡ ಜೊತೆಯಲ್ಲಿ ಬುತ್ತಾಳೆ ಸಿದ್ದನನ್ನ ಕರ್ಕೊಂಡು ಮುಮ್ಮೆಟ್ಟ ಗುಡ್ಡಕ್ಕ ಬಂದ್ ಹೇಳ್ಕೊಂಡ್ರು ಅಮೋಘ ಸಿದ್ಧ ಮುತ್ಯ ಬಂದ್ ಹೇಳ್ಕೊಂಡ ಅಮೋಘ ಸಿದ್ಧ ಮುತ್ಯಾಗ 3 ಮಂದಿ ಪುಣ್ಯದ ಮಕ್ಕಳು 4 ಮಂದಿ ವರವಿನ ಮಕ್ಕಳು ಅವ್ರ ಯಾರವ ಪುಣ್ಯದ ಮಕ್ಕಳು ಮಾಯದ ಮಗ ಮಾಧುಲಿಂಗ ತೆರವಾಡ ಮಂಗರಾಯ ಕರ್ಣಿ ಮಲಕಾರ ಶುದ್ಧ ವರವಿನ ಮಕ್ಕಳು ಅವತಾರ ಒದಗಿಸಿದ್ದ ದೇವೇಂದ್ರ ಬಿಳಿಯಾಣ ಶುದ್ಧ ಆಚಾರಗೌಡ ಸೋಮನ ಮುತ್ಯ ಕಡಿವಟ್ಟ ಕನ ಮುತ್ಯ ಒಬ್ಬಕ್ಕಿ ಹೆಣ್ಣ ಮಗಳು ರೇಬಕಾದೇವಿ ಹಿಂಗ 4 ಮಂದಿದಿಂದ 21 ಮಂದಿ 21 ಮಂದಿದಿಂದ 101 ಮಂದಿ 101 ಮಂದಿದಿಂದ 1700 ಶುದ್ಧರ ಅಂತೇಳಿ ಹಿಂಗ ಸ್ತುತಿ ಸಾರ್ತದ ಅಣ್ಣಗೆ ಏನು ಪ್ರಶ್ನೆ ಕೇಳುದದ ಏನ್ ಕೇಳ್ತೇವ ಅಮೋಘ ಸಿದ್ಧ ಮುತ್ಯನ 4 ಮಂದಿ ವರವಿನ ಮಕ್ಕಳು ಬೇವರಿಗೆ ಗ್ರಾಮಕ್ಕೆ ಇರ್ತಿದ್ರು ಆ ಬೇವರಿಗೆ ಗ್ರಾಮದ ಗೌಡಿಕೆ ಸಲುವಾಗಿ ಯಾರಿಗೆ ಕದನ ನಡೀತು ಯಾರ್ಯಾರಿಗೆ ಅಣ್ಣ ತಮ್ಮರೊಳಗೆ ಕದನ ನಡೀತು ಹೌದು ಶುದ್ಧ ಮುತ್ಯ ಗೌಡಿಕೆ ನನಗ ಬೇಕತ್ತೇಳಿ ಅಂತಿದ್ದ ಬಿಳಿಯಾಣಿ ಸಿದ್ಧ ಮುತ್ಯ ಗೌಡಿಕೆ ನನಗ ಬೇಕತ್ತೇಳಿ ಅಂತಿದ್ದ ಆ ಜಗಳ ನಡೆದಿರ್ತಕ್ಕಂತ ಟೈಮದೊಳಗ ಆಚಾರ್ಯ ಸೋಮನ ಮುತ್ಯ ತಮ್ಮ ಏನ್ ಮಾಡಿದ ಅಣ್ಣಗಳಿಗೆ ಕರೆದಂತಾನ ಏನು ಎಣ್ಣ ಈ ಗೌಡಿಕೆ ಸಲುವಾಗಿ ನೀವಿಬ್ರು ಜಗಳ ಆಡ್ಲಕ್ ಹೋಗ್ಬೇಡ್ರಿ ಜಗಳಾಡೋದು ಬೇಡ ನಾವೊಂದು ಪಣ ಹಾಕ್ತೀನಿ ಏನಾಗತ್ತಪ್ಪ ಅಂತ ಅದರ ಒಳಗೆ ಯಾರು ಪಾಸ್ ಆಗಿ ಬರ್ತೀರಿ ನೋಡು ಅವ್ರು ಈ ಬೆವರಿಗೆ ಊರ ಗೌಡಿಕೆ ಆಡ್ರಿ ಅಂದ ಕೂಡೇ ಆಯ್ತ ತಿಳ್ಕೊಂಡು ಸೋಮನ ಮುತ್ಯ ಅಂತಾನ ಏನಂದ್ರವ ನಾಳೆ ಸೂರ್ಯ ಉದಯಕ್ಕ ಏನು ಕಾರುಣ್ಯ ಹಬ್ಬದ
ಐತಿಲ್ಲ ಹಬ್ಬ. ಯಾರ 7 ಊರಿನ ಕಾರುಣಿ ಕರಿ ಹರಿತೀರಿ ನೋಡು, ಅವ್ರಿಗೆ ಈ ಊರ ಗೌಡಿಕೆ ಐತಿ ಹೇಳಿ ಸೋಮಣ್ಣ ಮುತ್ಯ ಹೇಳ್ದ ಕೂಡ್ಲೆ ಹೌದಾ ಆಯ್ತತ್ತ ತಿಳ್ಕೊಂಡು ಔದುಗ್ ಸಿದ್ಧ ಮುತ್ಯ ಬಿಳಿಯಣ ಸಿದ್ಧ ಮುತ್ಯ ಕರಿ ಹರಿಲಾಕ ಹೋದ್ರು. ಏನೋ ಒಂದು ಅನಿವಾರ್ಯಕ್ಕಾಗಿ ಔದುಗ್ ಸಿದ್ಧ ಮುತ್ಯ ಹಿಂದ ಉಳ್ದ. ಬಿಳಿಯಣ ಸಿದ್ಧ ಮುತ್ಯ ಕರಿ ಹರ್ಕೊಂಡ ಬೇವರಿಗೆ ಗ್ರಾಮಕ್ಕೆ ಬಂದ. ಮುಂದ ಮನಿಗೆ ಹೋಗಿ ಹೆಂಡತಿ ಕೊಂತುಬಾಯಿಗೆ ಅಂತಾನ, ಏನಂತ ಕೊಂತುಬಾಯಿ ಬೇವರಿಗೆ ಊರ ಗೌಡಿಕೆ ನನಗೆ ಆಗ್ಯದ, ಆರ್ತಿ ತಗೊಂಡ ಬಂದ ಕೂಡ್ಲೆ ಅವಾಗ ಕೊಂತುಬಾಯಿ ಮನಿ ಒಳಗ ಹೋಗಿ ಆರ್ತಿ ತರುವಂತ ಟೈಮ್ ಅದೊಳಗ ಏನಾಗ್ತದ್ರಿ ಮನುಷ್ಯನೊಳಗ ಸ್ವಲ್ಪ ವಿಚಾರ ಮಾಡ್ಕೋತ ನಿಂತಳು. ಏನಂತೇಳಿ ಏನ್ ವಿಚಾರ ಮಾಡತ್ತರ್ರಿ? ನನ್ನ ಗಂಡರೇ ಬೇವರಿಗೆ ಊರ ಗೌಡಿಕೆ ನನಗೆ ಆಗ್ಯದಲ್ಲ ಕತ್ತಾನ, ಕರೆ ಇದು ಭಾವನ ಗೌಡಿಕೆ ಭಾವಿಗೆ ಇರ್ಬೇಕಾಗ್ಯದ, ನನ್ನ ಗಂಡಗ ಸಲ್ಲತಕ್ಕದಲ್ಲ, ಹಿರಿಯರ ಗೌಡಿಕೆ ಹಿರಿಯರಿಗೆ ಸಲ್ಲತಕ್ಕದಂತೇಳಿ ಸ್ವಲ್ಪ ವಿಚಾರ ಮಾಡ್ಕೋತ ನಿಂತಳು. ತಡ ಆಯ್ತನ್ರಿ? ಆರ್ತಿ ತರದ ತಡ ಆಯ್ತು. ಬಿಳಿಯನೆ ಸದ್ದು ಮುತ್ಯಾಗ ಸಿಟ್ಟು ಬಂದ ಬಿಡುತ್ತು. ಅದೇ ಗಡಿಬಿಡಿ ಒಳಗ ಆರ್ತಿ ತಂದ ಬೆಳಗತ್ತಿದಳು. ಬಿಳಿಯನೆ ಸದ್ದು ಮುತ್ಯಾಗ ಅರು ಉಂಟಾಗಿತ್ತು. ಕೊಂತುಬಾಯಿ ಮನುಷ್ಯರಾಗ ಅಂದಿರ್ತಕ್ಕಂತ ಮಾತ ಅವಾಗ ಏನ ಆರ್ತಿ ಬೆಳಗ್ತಿದಳು. ಬಿಳಿಯನೆ ಸಿದ್ಧ ಮುತ್ಯ ಅಂತಾನ, ಏನಂದ್ರವ? ಯಾವಾಗ ನನಗ ನೀ ಆರ್ತಿ ತರದ ತಡ ಮಾಡಿದ್ಯಪ್ಪ ಅಂತಂದ್ರ ನನ್ನ ಮನಿವಾಗ ಇರೋದು ಬೇಡ ಅಂತ ತಿಳ್ಕೊಂಡ. ಏನ್ ಮಾಡ್ಯಾನ? ನೀ ಆರ್ತಿ ಬೆಳಗೋದು ಬೇಡ, ನನ್ನ ಮನಿ ಒಳಗ ಸಹಿತ ಇರೋದು ಬೇಡ ಅಂತ ತಿಳ್ಕೊಂಡ ಕೊಂತುಬಾಯಿಗೆ ಮನಿ ಬಿಟ್ಟು ಹೊರಗ ಕಳಿಸದ. ಇಲ್ಲಿ ಕೊಂತುಬಾಯಿ ಬೇವರಿಗೆ ಗ್ರಾಮ ಬಿಟ್ಟ ಎಲ್ಲಿ ಹೋಗ್ಯಾಳ? ಬಬಲಾದಿ ಗ್ರಾಮದ ತಂದೆ ಆಗಿರ್ತಕ್ಕಂತ ಸಿದ್ಧಗೊಂಡಗೌಡ್ರ ಮನಿಗೆ ಹೋಗಿ ಕಟ್ಟಿ ಏರ್ತಿದಳು. ಏನಂದ ಅಲ್ಲಿ? ಏರುವಂತ ಟೈಮ್ ಅದೊಳಗ ತಂದಿ ಸಿದ್ಧಗೊಂಡಗೌಡ್ರ ಅಂತಾರ, ಏನಂದ್ರವ ಮಾತ? ಅಲ್ಲ ಮಗಳೇ, ಹಬ್ಬ ಇಲ್ಲ, ಯಾವುದೇ ಹರಿದಿನ ಇಲ್ಲ, ಏನೂ ಇಲ್ಲ, ಇಂತ ಕೆಟ್ಟ ಕಾರುಣಿ ಕರಿ ದಿವಸ ಯಾಕೆ ಮನಿ ತನಕ ಬಂದಿದೆ ಅಂದ ಕೂಡ್ಲೆ ಇದ್ದಿರ್ತಕ್ಕಂತ ಮಾತ ಅಪ್ಪನ ಮುಂದೆ ಹೇಳದ ಕೂಡ್ಲೆ ಅವಾಗ ಅಪ್ಪ ಅಂತಾನ, ಏನಂದವ ಮಾತ? ಅಂತ ಗಂಡನ ಮನೆಯೊಳಗ ಸತ್ಯ ಧರ್ಮರು ದೋಡಿ ಜಗಳ ತಗದ ನೀ ಬಂದಿದೆಪ್ಪ ಅಂತಂದ್ರ ನನ್ನ ಮನಿ ಒಳಗ ಸಹಿತ ನಿನಗ ಜಾಗ ಇಲ್ಲ. ಈ ಏನು ಒಂದು ಕಟ್ಟಿ ಏರಿನ ನೋಡು, ಇನ್ನೊಂದು ಕಟ್ಟಿ ಏರ್ಬೇಡ, ಆ ಕಟ್ಟಿದಿಂದ ಕಾಲು ಹೊರಗಿಟ್ಟು ಹೋಗಿ ಬಿಡು ಒಂದು ಕೂಡ್ಲಿ. ಕೊಂತುಬಾಯಿ ಅದೇ ಬಬಲಾದಿ ಗ್ರಾಮದೊಳಗ ಕಾಂತಾರ ಕಂಟಿ ಒಳಗ ಬಂದು ನೆಲ್ಕೊಂಡಳು. ಮಾವನ ಸೇವೆ ಮಾಡ್ಲಕತ್ತಳು. ಇಲ್ಲಿ ಬಿಳಿಯಣ್ಣ ಸದ್ದು ಮುತ್ಯಾಗ ಹೆಂಡತಿ ಕೊಂತುಬಾಯಿನೂ ಆರ್ತಿ ಬೆಳಗಿಲ್ಲ. ಬೆಳಗಿಲ್ಲ ಅಕ್ಕ ಬೆಳಗಿಲ್ಲಪ್ಪ ಅಂತಂದ್ರ ಉಳಿದ ಧರ್ಮರು ಹೆಂಡತಿಯರು ಅವ್ರನ್ನು ಬೆಳಗಿಲ್ಲ, ನಾವು ಬೆಳಗುದಿಲ್ಲ ಅಂತ ತಿಳ್ಕೊಂಡು ಅವರು ಹೋಗ್ಯಾರ. ಮತ್ತೆ ಇಲ್ಲಿ ಬಿಳಿಯಣ್ಣ ಸಿದ್ಧ ಮುತ್ಯಾಗ ಯಾರು ಆರ್ತಿ ಬೆಳಗಿಲ್ಲಪ್ಪ ಅಂತಂದ್ರ ಬಿಳಿಯಣ್ಣ ಸಿದ್ಧ ಮುತ್ಯಾಗ ಬೇವರಿಗೆ ಊರ ಗೌಡಿಕೆ ಆಗಬೇಕಾದ್ರ ಅಲ್ಲಿ ಯಾರು ಬಂದು ಆರ್ತಿ ಬೆಳಗಿದ್ರು ಅವ್ರ ಹೆಸರು ಏನು? ಮತ್ತೆ ಇವ್ರೇ ಬೆಳಗ್ಯಾರಪ್ಪ ಅಂತಂದ್ರ ಅವ್ರಿಗೆ ಬಿಳಿಯಣ್ಣ ಸಿದ್ಧ ಮುತ್ಯಾಗ ಏನು ಸಂಬಂಧ? ಹಿಂದಿನ ಜನ್ಮದೊಳಗ ಅವ್ರ ನಡಬಾರಕ ಏನು ಸಂಬಂಧ ಇತ್ತು ಅಂತಕ್ಕಂಥದ್ದು ಸಣ್ಣ ಪ್ರಶ್ನೆ ಅದ. ನಮ್ಮ ಅಣ್ಣಾಜಿ ಅವ್ರು ಹೇಳ್ತಾರಂತಕ್ಕಂತ ಆತ್ಮವಿಶ್ವಾಸ ಇಟ್ಕೊಂಡ ಇಬ್ರ ಅಣ್ಣಗಳು ವಿಚಾರ ಮಾಡ್ಕೊಂಡು ಹೇಳ್ತಾರ. ಆ ಅಣ್ಣಗೂ ಕೇಳಿನಿ, ಈ ಅಣ್ಣಗೂ ಕೇಳಿನಿ. ನಾನು ಇಬ್ರು ಕೂಡ ಹೇಳ್ರಿಪ್ಪ, ಒಬ್ರು ನೀವು ಪೈಲಾ ಮಾತಾಡ್ರಿ, ಒಬ್ರು ಹಿಂದಿನ ಮಾತಾಡ್ರಿ. ಈ ಸಲ ಇಬ್ರು ಬಂದಾರಂದ್ರ ಪ್ರಶ್ನೆಗೆ ಉತ್ತರ ತೆಗಿತಾರ ಅವರು. ಬಹುಶಃ ಶಾಣೆ ಇದ್ದ ಕಾಣಿಸ್ತಾರ. ತೆಗಿಲಿ, ತೆಗಿಲಿಲ್ಲ. ಇದೊಂದು ಪ್ರಶ್ನೆಗೆ ನಮ್ಮ ಅಣ್ಣಾಜಿ ಅವರು ಮಾರ್ಮಿಕವಾಗಿ ಉತ್ತರ ಹೇಳ್ತಾರಂತಕ್ಕಂತ ಆತ್ಮವಿಶ್ವಾಸ ಇಟ್ಕೊಂಡ ಈಗ ಬಾಳ ಮಾತಾಡಿ ಬಾಳ ಹೇಳಿ ದೈವ ಕೊಜ್ಜಾಗ್ಲಾರ್ದಂಗ ಏನ್ ಮಾಡ್ತೀರಿ ಈಗ? ಯಥಾ ಪ್ರಕಾರ ಒಂದು ಸತ್ಯ ಸುಂದರವಾದ 4 ಚಾಲ ಹಾಡಿ ನಮ್ಮ ಅಣ್ಣಾಜಿ ಅವರ ಬಳಗಕ್ಕೆ ಪಾಳೆ ಕೊಡು.